ಕೆಜಿಎಫ್ ಪೊಲೀಸ್ ಜಿಲ್ಲೆಯಲ್ಲಿ ರೌಡಿ ಅಸಾಮಿಗಳ ಮನೆಗಳ ಮೇಲೆ ಪೊಲೀಸರು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ರೌಡಿಗಳನ್ನು ನಿಯಂತ್ರಿಸುವ ಉದ್ದೇಶದಿಂದ ಈ ವಿಶೇಷ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಜಿಲ್ಲಾ ಪೊಲೀಸ್ ಅಧೀಕ್ಷಕ ಶಿವಾಂಶು ರಜಪೂತ್ ನೇತೃತ್ವದಲ್ಲಿ ಮುಂಜಾನೆ ಸಮಯದಲ್ಲಿ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ದಾಳಿ ನಡೆಸಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಒಟ್ಟು 5 ರೌಡಿ ಅಸಾಮಿಗಳ ಮನೆಗಳ ಮೇಲೆ 5 ಪೊಲೀಸ್ ಇನ್ಸ್ಪೆಕ್ಟರ್, 10 ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು ಸುಮಾರು 60 ಮಂದಿ ಸಿಬ್ಬಂದಿ ಭಾಗವಹಿಸಿದರು. ದಾಳಿಯ ವೇಳೆ ರೌಡಿ ಅಸಾಮಿಗಳ ಮನೆಗಳಲ್ಲಿ ಶೋಧ ನಡೆಸಿ ಕೆಲವು ಸ್ಥಳಗಳಲ್ಲಿ ಹರಿತವಾದ ಆಯುಧಗಳನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆಯಲಾಗಿದೆ. ಇನ್ನು ಕೆಲ ಪ್ರಕರಣಗಳಲ್ಲಿ ರೌಡಿಗಳನ್ನು ಠಾಣೆಗೆ ಕರೆಸಿ ಕಾನೂನು ಕ್ರಮ ಕೈಗೊಳ್ಳಲಾಗಿದ್ದು, ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪ್ರಕರಣಗಳು ದಾಖಲಿಸಲಾಗಿದೆ. ಪೊಲೀಸರು ರೌಡಿಗಳ ಮೇಲೆ ನಿಗಾ ವಹಿಸಿ ಅವರ ಚಟುವಟಿಕೆಗಳನ್ನು ನಿಯಂತ್ರಿಸಲು ಮುಂದುವರಿದ ಕ್ರಮಗಳು ಕೈಗೊಳ್ಳಲಾಗಿದೆ ತಿಳಿಸಿದ್ದಾರೆ. ಸಾರ್ವಜನಿಕರಲ್ಲಿ ಭದ್ರತಾ ಭಾವನೆ ಮೂಡಿಸುವ ಉದ್ದೇಶದಿಂದ ಇಂತಹ ದಾಳಿಗಳು ಮುಂದುವರಿಯಲಿವೆ ಎಂದು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಅರ್ಲಿ ಮಾರ್ನಿಂಗ್ ನಾವು ಎಲ್ಲ ಆ್ಯಕ್ಟಿವ್ ರೌಡೀಸ್ ಲಿಸ್ಟ್ ಮಾಡಿಕೊಂಡು 10 ರೌಡೀಸ್ ಐಡೆಂಟಿಫೈ ಮಾಡಿದ್ದೀವಿ. ಅವರ ಮನೆ ಮೇಲೆ ಸರ್ಚ್ ಮಾಡಿದ್ದೀವಿ. ಈಗ ನಾವು ನಮ್ಮ KGF ಪೊಲೀಸ್ ಜಿಲ್ಲೆಯಿಂದ ನಮ್ಮ 5 ಸಬ್ ಇನ್ಸ್ಪೆಕ್ಟರ್ದು 5 ಇನ್ಸ್ಪೆಕ್ಟರ್ದು ತಂಡ ಮಾಡಿ DSP ಸೂಪರ್ವಿಷನ್ನಲ್ಲಿ ನಾವು 10 ತಂಡ ಪ್ರತಿಯೊಂದು ರೌಡೀಸ್ಗೆ ಒಂದೊಂದು ತಂಡ ಮಾಡಿ ಸರ್ಚ್ ಮಾಡಿದ್ದೀವಿ. ಇಲ್ಲಿ 2 ರೌಡೀಸ್ ಮನೆಯಲ್ಲಿ ನಮಗೆ ಕೆಲವು ಆರ್ಮ್ಸ್ ಸಿಕ್ಕಿತ್ತು. ಅವರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ. ಇದು ರೌಡಿ ಆ್ಯಕ್ಟಿವಿಟಿ KGFಗೆ ರೌಡಿ ಫ್ರೀ ಮಾಡಲಿಕ್ಕೆ ಮತ್ತು ರೌಡಿ ಆ್ಯಕ್ಟಿವಿಟಿಯಲ್ಲಿ ಯಾರು ಇರ್ತಾರೆ ಅವ್ರಿಗೆ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನ್ ತಗೊಳ್ಳಿಕ್ಕೆ ಮತ್ತು ಅವರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿಕ್ಕೆ ನಾವು ಇದು ಕ್ರಮ ಮಾಡಿದ್ದೀವಿ. ಸೊ ನಾವು ಎಲ್ಲ ನಮ್ಮ DR ಸಿಬ್ಬಂದಿ, ಪ್ಲಸ್ ಸ್ಟೇಷನಿನ ಸಿಬ್ಬಂದಿ, ಕ್ರೈಮ್ ಟೀಮ್, ಸಬ್ ಇನ್ಸ್ಪೆಕ್ಟರ್ 10 ಸಬ್ ಇನ್ಸ್ಪೆಕ್ಟರ್ ಕೂಡ ಇದ್ದರು. ಎಲ್ಲ ನಮ್ಮ ಜೊತೆಗೆ ನಾವೆಲ್ಲ ಟೀಮ್ ಸೇರಿಸಿ ಇದು ದಾಳಿ ಮಾಡಿದ್ದೀವಿ. ಸೊ ಮುಂದೆ ಕೂಡ ನಾವು ಯಾರು ಈ ರೌಡಿ ಚಟುವಟಿಕೆಯಲ್ಲಿ ಇರ್ತಾರೆ ಅವರ ಮೇಲೆ ನಿಗಾ ಇಟ್ಕೊಂಡು ಸೂಕ್ತ ಕಾನೂನು ಕ್ರಮ ತಗೊಳ್ತೀವಿ.